20-25 ಸಾವಿರ ಸಂಬಳ ನನಗೆ. ಸೊ ನಾನು ಹಣಕಾಸಿನ ನಿರ್ವಹಣೆಯನ್ನ ಹೇಗೆ ಮಾಡಬೇಕು? ನಾನು ನಡೆದು ಬಂದ ಹಾದಿ ಆಗಿರೋದ್ರಿಂದ ಇವತ್ತು ವಾರಕ್ಕೊಂದ್ಸರಿ ನಾನು ರೋಡ್ ಸೈಡಲ್ಲಿ ಏನು ಬೆಲೆ ಇದೆ ಅಂತ ನೋಡ್ತೀನಿ. ಅಲ್ಲಿ ನಾನು ಒಂದು ಪ್ಲೇಟ್ ಚಿತ್ರಾನ್ನನೋ ಪುಳಿಯೋಗರೆನೋ ಏನೋ ತಿಂದೇ ತಿಂತೀನಿ. ರಸ್ತೆ ಬದಿಯ ವ್ಯಾಪಾರಿಗಳು 5 ರೂಪಾಯಿ ಇದ್ದಂತಹ ಒಂದು ಮಸಾಲ ವಡೆ ಅಂತ ಏನು ಹೇಳ್ತೀವಿ ನಾವು, ಅದನ್ನು 10 ರೂಪಾಯಿ ಮಾಡಿದ್ದಾರೆ. ಈಗ 30, 35, 40 ಒಳಗಡೆ ಸಿಕ್ಕಿದ್ದಂತಹ ಒಂದು ಪ್ಲೇಟ್ ಚಿತ್ರಾನ್ನ ಇವತ್ತು 45 ರೂಪಾಯಿ ಆಗಿದೆ. ಇಟ್ಸ್ ಎ ಸೈಲೆಂಟ್ ಕಿಲ್ಲರ್. ವೇತನವನ್ನ ತಿನ್ನುವ ಬಹುದೊಡ್ಡ ರೋಗ ಹಣದುಬ್ಬರ ಅನ್ನೋದು. ಈಗ ನಾನು ಆಟೋ ಓಡಿಸೋರ್ಗೆ ಅವ್ರೇನ್ ಮಾಡ್ತಾರೆ, ಬಂದು ದುಡ್ಡೆಲ್ಲ ನಂದು ತೆಗ್ದಿಟ್ರೆ ಅವರು ಮಹತ್ವ ಮಾಡ್ತಿದ್ದಾರೆ. ಈ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಯಾವಾಗ್ಲೂ ಅದು ಹೇಳ್ತೀನಿ, ನಡೆಯಕ್ಕೆ ಶುರು ಮಾಡಿ ದಾರಿ ಭಗವಂತ ತೋರಿಸ್ತಾನೆ. ನಂಗೆ ಗೊತ್ತಿಲ್ಲ ಹೇಗೆ ಅಂತ ಕೇಳಿದ್ರೆ ನಾನು ಭಗವಂತ ಅಲ್ಲ, ನನಗೆ ಗೊತ್ತಿಲ್ಲ. ಒಂದು ಬಹಳ ದೊಡ್ಡ ಭೂತ ಹೋಗಿದೆ ಎಲ್ಲರಲ್ಲಿ. ಹೆಣ್ಮಕ್ಳು ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಗಂಡಂದರಿಗೆ ಪ್ರೆಷರ್ ಹಾಕ್ಬೇಡಿ. ನನ್ನ ಮಗ ಇಂಥ ಸ್ಕೂಲ್ಗೆ ಹೋಗ್ಬೇಕು ಅಂತ ಅಕ್ಕಪಕ್ಕದಲ್ಲಿ ಹೇಳ್ಕೊಂಡು ತಿರುಗುವಂಥದ್ದು. ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಮುಚ್ತಾ ಇದ್ದಾರೆ. ಯಾಕೆ ಮುಚ್ತಾರೆ ಅಂದ್ರೆ ಮಕ್ಕಳಿಲ್ಲ ಅಂತ. ಖರ್ಚುಗಳನ್ನ ಕಡಿಮೆ ಮಾಡ್ಕೊಳ್ಳೋಕೆ 100 ದಾರಿ ಇದೆ. ನಾವು ಸಮಾಜದಲ್ಲಿ ಒಂದು ಜಿದ್ದಿಗೆ ಬಿದ್ದುಬಿಟ್ಟಿರ್ತೀವಿ, ನಾವ್ ಯಾರಿಗೂ ಕಡಿಮೆ ಇಲ್ಲ. ಇವತ್ತು ನನಗೆ ತುಂಬಾ ಹೊಟ್ಟೆ ಉರಿಯುವಂಥದ್ದು ಏನ್ ಗೊತ್ತಾ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಒಂದಷ್ಟು ಆ್ಯಪ್ಗಳು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಆ್ಯಪ್ ಜಿನೈನಾ ಅಂತ ನೋಡೋದಿಲ್ಲ. ಆ್ಯಪ್ ಮೂಲಕ UPI ಮೂಲಕ ಏನ್ ಮಾಡ್ತಾರೆ, 500 ರೂಪಾಯಿ, 700 ರೂಪಾಯಿ, 1000 ರೂಪಾಯಿ ಎಲ್ಲ ತಗೊಂಡೋಗಿ ಹಾಕ್ತಾ ಇದ್ದಾರೆ. ಗೋಲ್ಡ್ ಅಂತ. ಇಲ್ಲ, ನನ್ನ ಶೇರ್ ಮಾರ್ಕೆಟ್ ಬೇಡ, ನನಗೆ ಮ್ಯೂಚುವಲ್ ಫಂಡ್ ಬೇಡ, ರಿಸ್ಕ್ ಇರಬಾರ್ದು. ನಾನು ಹೇಳ್ತೀನಿ ಅದು ರಿಸ್ಕ್ ಅಲ್ಲ, ನಿಮ್ಗೆ ಹೆಚ್ಚಿನ ಒಂದು ಹಣನ ವಾಪಸ್ ಕೊಡ್ತೀನಿ. ಮ್ಯೂಚುವಲ್ ಫಂಡ್ ಅಲ್ಲಂತೂ ಅಂತ ಹೇಳ್ಕೊಳ್ಳೋಂಥ ರಿಸ್ಕ್ ಇರಲ್ಲ. ಪೋಸ್ಟ್ ಆಫೀಸ್ ಅಲ್ಲಿ ಬೇಕಾದಷ್ಟು ಉಳಿಕೆಯ ಸ್ಕೀಮ್ಗಳಿದೆ. ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತಿದೆ. ಅಲ್ಲಿ 9 ಲಕ್ಷ ಇಂಡಿವಿಜುವಲ್ ಆದ್ರೆ 15 ಲಕ್ಷ ತನಕ ಜಾಯಿಂಟ್ ಅಲ್ಲಿ ನೀವು ದುಡ್ಡು ಇಡಬಹುದು. ಹೆಣ್ಮಕ್ಳಿಗಾದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಇದೆ. PPF ಅಂತಿದೆ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ನಾವು ಹೇಳ್ತೀವಿ. ಅದನ್ನು ಕೂಡ ನೀವು 500 ರೂಪಾಯಿಂದ ಶುರು ಮಾಡಬಹುದು. PPF ಅಲ್ಲಿ ಬರುವ ಮೊತ್ತ ನಾನ್ ಟ್ಯಾಕ್ಸಬಲ್, ಅದ್ರ ಮೇಲೆ ತೆರಿಗೆ ಇಲ್ಲ, ಟ್ಯಾಕ್ಸ್ ಇಲ್ಲ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ಪಾಲ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸೊ ಈ ಒಂದು ಕಾಲಘಟ್ಟದಲ್ಲಿ ಯಾರೇ ಒಂದು ಸಂಬಳವನ್ನು ಪಡಿತಾ ಇದ್ರು, 9 to 5 ಕೆಲಸ ಮಾಡ್ತಾ ಇದ್ರು ಕೂಡ ಒಂದು 20, 25, 30 ಸಾವಿರ ಸಂಬಳ ಬರುವಂಥ ಎಲ್ಲರ ಸಮಸ್ಯೆ ಏನು ಗೊತ್ತಾ? ಸೊ ಸಂಬಳ ಬರುತ್ತೆ, ಆ ಸಂಬಳ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಸೊ ಹೆಂಗೆ ಹೂಡಿಕೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಹೆಂಗೆ ಸೇವಿಂಗ್ಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ದುಡ್ಡನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದು ಗೊತ್ತಿಲ್ಲ ಅನ್ನುವಂಥ ಕನ್ಫ್ಯೂಷನಲ್ಲಿರ್ತಾರೆ. ಸೊ ಕಂಪ್ಲೀಟ್ ಆಗೋದಕ್ಕೆ ಮಾಸ್ಟರ್ ಕ್ಲಾಸ್ ಬೇಕು ಅಂತಂದರೆ ಇವತ್ತಿನ ವಿಡಿಯೋವನ್ನು ನೀವು ಮಿಸ್ ಮಾಡದೆ ನೋಡಲೇಬೇಕು. ಯಾಕೆಂತಂದರೆ ಇವತ್ತು ಆರ್ಥಿಕ ತಜ್ಞರಾಗಿರುವಂಥ ಹಾಗೆ ಲೇಖಕರು ಆಗಿರುವಂಥ ರಂಗಸ್ವಾಮಿ ಮೂಕನಹಳ್ಳಿಯವರು ನಮ್ಮ ಜೊತೆಗಿದ್ದಾರೆ. ಸೊ ಪ್ರತಿ ಬಾರಿ ಇವರು ಹಣಕಾಸಿನ ವಿಚಾರ ಮಾತನಾಡಿದಾಗ ಎಲ್ಲರೂ ಕೂಡ ಇದಕ್ಕೆ ಒಳ್ಳೆ ಪ್ರತಿಕ್ರಿಯೆನ ಕೊಟ್ಟಿದ್ದೀರಾ. ಅದರಲ್ಲೂ ಕೂಡ ಒಂದಷ್ಟು ಜನ ಬೇಸಿಕ್ ಆಗಿ ಕೇಳಿರುವಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಮೇಡಮ್ ನಮಗೆ ಬರೋದೇ ಕಮ್ಮಿ ಸಂಬಳ ಮೇಡಮ್, ನಾವೇನು ಲಕ್ಷಾಂತರ ರೂಪಾಯಿ ದುಡಿತಾ ಇಲ್ಲ, ಬಟ್ ಕಮ್ಮಿ ಸಂಬಳ ಬಂದರೂ ಕೂಡ ಮನೆ ಖರ್ಚಾಗಿರ್ಬೋದು ಅಥವಾ ರೆಂಟು ಅಥವಾ ಮಕ್ಕಳು ಖರ್ಚಾಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಎಲ್ಲವನ್ನ ನಾವು ಒಬ್ಬರೇ ನೋಡ್ಕೋತೀವಿ. ಸೊ ನಾವು ಹೆಂಗೆ ಉಳಿತಾಯ ಮಾಡೋದಕ್ಕೆ ಸಾಧ್ಯ, ನಮ್ಗೆ ದಾರಿನೇ ಇಲ್ಲ ಅಂತ ಹೇಳ್ತಾರೆ. ಸೊ ಖಂಡಿತ ದಾರಿ ಇದೆ ಅಂತ ನಾವು ಕೂಡ ಕಮೆಂಟ್ ಮಾಡಿದ್ವಿ. ಸೊ ಆ ಒಂದು ದಾರಿ ಏನಪ್ಪಾ ಅಂತಂದ್ರೆ ಇವತ್ತಿನ ವಿಡಿಯೋ. ಸೊ ಮೊದಲನೇದಾಗಿ ಅವರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಚೈತ್ರ. ಸರ್, ಈಗ ಎಲ್ರಿಗೂ ಕೂಡ ನಾನು ಇವತ್ತೊಂದು ಆವ್ರೇಜ್ ಅಂತ ಇಟ್ಕೊಂಡಿರೋದು 20-25 ಸಾವಿರ ಸಂಬಳ ನನಗೆ. ಸೊ ನಾನು ಹಣಕಾಸಿನ ನಿರ್ವಹಣೆಯನ್ನ ಹೇಗೆ ಮಾಡಬೇಕು? ಮೊದಲನೇದಾಗಿ ಫಸ್ಟು ಹಣಕಾಸು ಅಂದ್ರೆ ದುಡ್ಡೇ ಉಳಿತಾ ಇಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ. ಇನ್ನೊಂದು ಸೇವಿಂಗ್ಸ್ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಇನ್ನೊಂದು ಇನ್ವೆಸ್ಟ್ಮೆಂಟ್ ಹೆಂಗೆ ಮಾಡಬೇಕು, ದುಡ್ಡನ್ನು ಹೇಗೆ ಬೆಳೆಸಬೇಕು, ಹೂಡಿಕೆ ಎಲ್ಲಿ ಮಾಡಬೇಕು ಅನ್ನೋಂಥದ್ದು ಗೊತ್ತಿಲ್ಲ. ಸೊ ಖಂಡಿತ ನಮಗೆ ಒಂದು 25 ಸಾವಿರ ಮನೆ ಖರ್ಚೆಲ್ಲ ಕಳೆದ್ರೂ ಕೂಡ ನಂತರ ಏನು ಉಳಿತಾ ಇಲ್ಲ ಅನ್ನುವಂಥ ಪ್ರಶ್ನೆಗೆ ಉತ್ತರ ಏನು ಕೊಡ್ತೀರಾ ಸರ್? ಉತ್ತರ ಖಂಡಿತ ಇದೆ. ಇದನ್ನ ನಾವೀಗ ಪ್ರಶ್ನೆನ ವಿಭಜಿಸುತ್ತಾ ಹೋಗೋಣ. ಹೌದು. ಈಗ ನೀವು ಹೇಳಿದ್ರಿ ಫಸ್ಟ್ ಒಂದು 20, 30 ಸಾವಿರದ ಒಳಗಡೆ ಸಂಬಳ ಇರುವಂಥವ್ರು ಏನು ಮಾಡಬೇಕು ಅಂತ. ಅದನ್ನು ಫಸ್ಟ್ ನೋಡೋಣ. ನೋಡಿ, ಈಗ ನಾನು ಹೇಳಿದ್ನಲ್ಲ, ಅದು 50%ಕ್ಕೂ ಹೆಚ್ಚು ಭಾರತದ ಜನಸಂಖ್ಯೆಯ ಮೋರ್ ದ್ಯಾನ್ 50% ಆಫ್ ದ ಇಂಡಿಯನ್ ಪಾಪ್ಯುಲೇಷನ್ ಅರ್ನ್ಸ್ ಇನ್ ದ ಬ್ರಾಕೆಟ್ ಆಫ್ 20 to 30 ಅಥವಾ ಅದಕ್ಕಿಂತ ಕೆಳಗಡೆ. 30,000 ಅಥವಾ ಅದಕ್ಕಿಂತ ಕೆಳಗಡೆ, 50ಕ್ಕಿಂತ ಕೆಳಗಡೆ ಇರುವಂಥವ್ರೆ 60-70% ಜನ ಆಗೋಗ್ತಾರೆ. ವರ್ಕ್ ಫೋರ್ಸ್ ಏನಿದೆ ಅದರಲ್ಲಿ. ಹಾಗಾಗಿ ಇದು ಬಹುತೇಕರ ಸಮಸ್ಯೆ, ಬಹುತೇಕರ ಅಳಲು ಅಲ್ವಾ? ಇದನ್ನ ನಾವು ಮಾಡೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನಗೆ ಇದು ಬರೋದೇ ಇಷ್ಟು. ಇದನ್ನ ನಾನು ಹೇಗೆ ಉಳಿಸ್ಲಿ? ನನಗೆಲ್ಲ ಖರ್ಚೇ ಆಗೋಗಿದೆ. ಖಂಡಿತ ಹೌದು, ನಾನು ಫಸ್ಟ್ ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಅವ್ರು ಹೇಳ್ತಿರೋದ್ರಲ್ಲಿ ಬಹಳ ಅರ್ಥ ಇದೆ, ಯಾವ ತಪ್ಪು ಇಲ್ಲ. ಉಳಿತಾ ಇರೋದಿಲ್ಲ, ಖಂಡಿತ ಉಳಿತಾ ಇರೋದಿಲ್ಲ. ಯಾಕಂದ್ರೆ ಇವತ್ತು ಹಣದುಬ್ಬರ ಅಷ್ಟು ಹೆಚ್ಚಾಗಿದೆ. ನಿಮಗೆ ನಾನು ಹೇಳ್ತೀನಿ, ನಾನು ನಡೆದು ಬಂದ ಹಾದಿ ಆಗಿರೋದ್ರಿಂದ ಇವತ್ತಿಗೂ ವಾರಕ್ಕೊಂದ್ಸರಿ ನಾನು ರೋಡ್ ಸೈಡಲ್ಲಿ ಏನು ಬೆಲೆ ಇದೆ ಅಂತ ನೋಡ್ತೀನಿ.
ಅಲ್ಲಿ ನಾನು ಒಂದು ಪ್ಲೇಟ್ ಚಿತ್ರಾನ್ನನೋ ಪುಳಿಯೋಗರೆನೋ ಏನೋ ತಿಂದೇ ತಿಂತೀನಿ. ಓಕೆ. ಯಾಕಂದರೆ ಆ ಟಚ್ ಬಿಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಇವತ್ತಿಗೂ ಅದು ಮಾಡ್ತಾ ಇದ್ದೀನಿ. ರಸ್ತೆ ಬದಿಯ ವ್ಯಾಪಾರಿಗಳು 5 ರೂಪಾಯಿ ಇದ್ದಂತಹ ಒಂದು ಮಸಾಲ ವಡೆ ಅಂತ ಏನು ಹೇಳ್ತೀವಿ ನಾವು, ಅದನ್ನು 10 ರೂಪಾಯಿ ಮಾಡಿದ್ದಾರೆ ಈಗ. 30, 35, 40 ಒಳಗಡೆ ಸಿಕ್ಕಿದ್ದಂತಹ ಒಂದು ಪ್ಲೇಟ್ ಚಿತ್ರಾನ್ನ ಇವತ್ತು 45 ರೂಪಾಯಿ ಆಗಿದೆ. ಬಿಸಿಲು ಅಂತ ಕುಡಿತಾ ಇದ್ದಂತಹ ಎಳನೀರು 35, 40 ಇದ್ದಂಥದ್ದು 50, 60. ಬೆಂಗಳೂರು ಮಹಾನಗರದಲ್ಲಂತೂ 70 ಆಗಿದೆ. ನಮ್ಮ ಮೈಸೂರಲ್ಲಿ ಇವಾಗ 50ಕ್ಕೆ ಸಿಗ್ತಾ ಇದೆ. ಹೀಗಾಗಿದೆ. ಇಟ್ಸ್ ಎ ಸೈಲೆಂಟ್ ಕಿಲ್ಲರ್. ಹೇಗೆ ಶುಗರ್ ಅನ್ನೋದನ್ನ ಅಥವಾ ಮಧುಮೇಹ ಅಂತ ಏನು ಹೇಳ್ತೀವಿ, ಡಯಾಬಿಟಿಸ್ ಅಂತ ಏನು ಹೇಳ್ತೀವಿ, ಹೇಗೆ ಅದು ದೇಹವನ್ನ ಒಳಗಡೆನೇ ಶಿಥಿಲಗೊಳಿಸಿ ಹಾಳ್ಗೆಡು ಬಿಡುತ್ತೆ, ಹಾಗೆ ಹಣದುಬ್ಬರ ಅನ್ನೋದು ಮನುಷ್ಯನ ಇದಿದೆಯಲ್ಲ ವೇತನವನ್ನ ತಿನ್ನುವ ಬಹುದೊಡ್ಡ ರೋಗ ಹಣದುಬ್ಬರ ಅನ್ನೋದು. ಏನು ಮಾಡ್ತೀರಾ? ಈಗ ರಸ್ತೆ ಬದಿ ವ್ಯಾಪಾರಿ ಅವ್ನು 40 ರೂಪಾಯಿ 45 ಮಾಡ್ಕೊಂಬಿಟ್ಟ. ಯಾಕೆಂದರೆ ಅವನಿಗೆ ಸಿಲಿಂಡರ್ ಸಿಗ್ತಿಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ, ಎಲ್ಲ ಬೆಲೆ ಜಾಸ್ತಿ ಆಯಿತು. ಅವನೇನು ಮಾಡ್ತಾನೆ? ಅದನ್ನು ತೊಗೊಂಡು ನಿಮ್ಮ ತಲೆ ಮೇಲೆ ಹಾಕ್ತಾನೆ. ಆದರೆ ನಿಮ್ಮ ವೇತನ ಜಾಸ್ತಿ ಆಯ್ತಾ? ಇಲ್ಲ. ಎಲ್ಲರೂ ಬದುಕ್ತಾರೆ ಈ ಭೂಮಿ ಮೇಲೆ. ಸಣ್ಣ ಪುಟ್ಟ ವ್ಯಾಪಾರಸ್ಥರಿಂದ ಹಿಡಿದು ಎಲ್ಲರೂ ಬದುಕ್ಬಿಡ್ತಾರೆ. ಯಾರೋ ದೊಡ್ಡ ವ್ಯಾಪಾರಿ ಅವ್ನು ಇನ್ನೂ ದೊಡ್ಡ ಲಾಭ ಮಾಡ್ಕೋತಾನೆ, ಅಥವಾ ಅವ್ನ ಕಾಸ್ಟ್ನ ನಿಮ್ಮ ಮೇಲೆ ವರ್ಗಾವಣೆ ಮಾಡ್ತಾನೆ. ಸಣ್ಣ ವ್ಯಾಪಾರಿ ರಸ್ತೆ ಬದಿಯಲ್ಲಿ ಚಿತ್ರಾನ್ನ ಮಾಡೋನು ಕೂಡ ಅವನಿಗೆ ಹೆಚ್ಚಾಗಿದ್ದ ಕಾಸ್ಟನ್ನ ತೆಗೆದು ಹಾಕ್ಬಿಡ್ತಾನೆ. ನೀವು ಏನು ಮಾಡ್ತೀರಿ? ವೇತನಕ್ಕೆ ದುಡಿಯೋರು ಒಬ್ಬರು ಆಟೋ ಡ್ರೈವರ್ ಇರ್ಬೋದು, ಎಷ್ಟು ಗಂಟೆ ಅಂತ ಮಾಡ್ತಾರೆ ಪಾಪ. ನಾನು ಮಾತಾಡಿಸ್ತೀನಿ, ನಾನು ತಿಂಗಳಿಗೆ ಒಮ್ಮೆನಾರು ಒಂದು ಆಟೋ ಹತ್ತುತ್ತೀನಿ. 10 ಗಂಟೆ 12 ಗಂಟೆ ದುಡಿತೀವಿ. ಎಲ್ಲ ಆಟೋವರು ಸುಮ್ಮನೆ ಸೋಂಬಾರಿಯಾಗಿ ಕೂತಿಲ್ಲಪ್ಪ. ಯಾಕಂದರೆ ನಮ್ಮಲ್ಲಿ ಒಂದು ಕಲ್ಪನೆ ಇದೆ, ಆಟೋದವರು ಅಂತಂದರೆ ಒಂದು, ಪೊಲೀಸ್ನವರು ಅಂದರೆ ಒಂದು, ಎಲ್ಲರೂ ಕೆಟ್ಟವರು, ಎಲ್ಲರೂ ಸೋಮಾರಿಗಳು ಅನ್ನೋ ಥರ. ಆ ಥರ ಅಲ್ಲ. 10 ಗಂಟೆ 12 ಗಂಟೆ 14 ಗಂಟೆ ದುಡಿಯುವಂಥವ್ರು ಇದ್ದಾರೆ. ಅರ್ಥ ಆಯ್ತಾ? ಅಷ್ಟು ದುಡಿದು ಕೂಡ ನೀವು ದುಡಿದ ಹಣನ ಈ ಹಣದುಬ್ಬರ ತಿನ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಪಾಪ ಅವ್ರಿಗೆ ಉಳಿತಾಯ ಆಗ್ತಾ ಇಲ್ಲ ಅನ್ನೋದು ಅವ್ರದ್ದು ಜಿನೈನದು. ಅವ್ರು ನಾನು ಬರೋದೇ 30,000, ನನಗೆ ಏನು ಉಳಿಯುತ್ತೆ ಅಂತ ಹೇಳ್ತಾರೆ. ಸೊ ಇದಕ್ಕೊಂದಷ್ಟು ನಾವು ನೋಡೋಣ. ಫಸ್ಟ್ ಹೇಗೆ ಉಳಿಸ್ಬೇಕು ಅನ್ನೋದನ್ನ ನೋಡೋಣ. ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಬೇಸಿಕ್ಸ್, ಹೆಲ್ತ್ ಅಂಡ್ ಟರ್ಮು, ಅವೆರಡನ್ನ ತಪ್ಪದೇ ಮಾಡಿ. ಪ್ರತಿಯೊಬ್ಬರು ಬಹಳ ದುಡ್ಡಿದ್ದವ್ರು ಮಾಡ್ತಾರೋ ಮಾಡಲ್ವೋ, ಯಾಕಂದ್ರೆ ಅವ್ರಿಗೆ ಆ ಖರ್ಚು ಬಂದಾಗ ಆ ಖರ್ಚು ಮಾಡೋ ಶಕ್ತಿ ಅವ್ರಿಗಿರುತ್ತೆ. ದುಡ್ಡಿಲ್ದವರು ತಪ್ಪದೇ ಮಾಡಲೇಬೇಕಾಗಿರುವಂತಹ ಕೆಲಸ ಟರ್ಮ್ ಅಂಡ್ ಇದು. ಯಾಕಂದ್ರೆ ಎಸ್ಪೆಷಲಿ ರಸ್ತೆಯಲ್ಲೇ ಓಡಾಡ್ತಿರುವಂತಹವ್ರು, ಡೆಲಿವರಿ ಬಾಯ್ಸ್, ಆಟೋ ಡ್ರೈವರ್ಸು, ಇಂಥವರೆಲ್ಲ ಟರ್ಮ್ ಇನ್ಶೂರೆನ್ಸ್ ಮಸ್ಟ್, ಹೆಲ್ತ್ ಇನ್ಶೂರೆನ್ಸು. ಬಟ್ ನೀವು ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳಿದಾಗ ಸರ್, ತುಂಬಾ ಜನರಿಗೆ ಸಮಸ್ಯೆ ಏನಿರೋದು ಅಂದ್ರೆ, ಈಗ ಮಾರ್ಕೆಟಲ್ಲೇ ನಾವು ನೋಡ್ಬೋದು 25+ ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸ್ ಒಂದಷ್ಟು ಕಂಪನೀಸ್ಗಳು ಬರುತ್ತೆ. ಸೊ ಅದನ್ನ ಹೆಂಗ್ ಫೈನಲ್ ಮಾಡ್ಬೋದು, ಸೊ ಎಷ್ಟು ಒಂದು ಯಾವ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡೋದು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಸೊ ನಾನೇನು ಹೇಳೋದು ಅಂದ್ರೆ, ಈಗ 700ರಿಂದ 800 ರೂಪಾಯಿ ಪ್ರೀಮಿಯಮು ಶುರುವಾಗುತ್ತೆ, 10-20 ಲಕ್ಷ ಕೋಟಿವರೆಗೆ ಕವರೇಜ್ ಕೂಡ ಸಿಗುತ್ತೆ. ಸೊ ನನ್ನ ಒಂದು ಪರ್ಸ್ನಲಿ ನಾನೊಂದು ಸಜೆಸ್ಟ್ ಮಾಡ್ಬೋದು ನಮ್ಮ ಒಂದು ಆಡಿಯನ್ಸ್ಗೆ. ಸೊ ನಾನು ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿದ್ದೀನಿ. ಸೊ ನನಗೆ ಹೆಲ್ತ್ ಇನ್ಶೂರೆನ್ಸ್ ಒಂದು ಬೆಸ್ಟ್ ಇನ್ಶೂರೆನ್ಸ್ನ ಬೈ ಮಾಡಬೇಕು ಅನ್ನುವಂಥ ಕನ್ಫ್ಯೂಷನ್ ಬಂದಾಗ ನಾನು ಪ್ರಿಫರ್ ಮಾಡಿದ್ದು ಡಿಟೋ ಪ್ಲಾಟ್ಫಾರ್ಮ್ನ. ಇದು ಝೆರೋದಾ ಬ್ಯಾಕ್ಡ್ ಕಂಪನಿ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ನೀವು ಹೆಲ್ತ್ ಇನ್ಶೂರೆನ್ಸನ್ನು ಬೈ ಮಾಡ್ತೀರಾ ಅಂತಂದರೆ ಕಂಪ್ಲೀಟ್ ಕನ್ಸಲ್ಟೇಷನ್ ಫೀಸ್ ಏನಿರುತ್ತೋ ಅದು 100% ಫ್ರೀ ಆಗಿರುತ್ತೆ, ಕಾಲ್ಸ್ ಫ್ರೀ ಆಗಿರುತ್ತೆ, ಜೊತೆಗೆ ಸ್ಪ್ಯಾಮ್ ಫ್ರೀ ಕೂಡ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಅನ್ಬಯಾಸ್ಡ್ ಆಗಿ ನಿಮಗೆ ಕಂಪ್ಲೀಟ್ ಆಗಿ ಒಂದು ಗೈಡೆನ್ಸನ್ನು ಕೊಡ್ತಾರೆ. ಯಾಕಂತಂದರೆ ಈಗ ನಮಗೆ ಯಾವುದೇ ಒಂದು ಹಾಸ್ಪಿಟಲ್ ಬಿಲ್ ಆಗಿರ್ಬೋದು, ಅಥವಾ ಒಂದು ಚಿಕ್ಕ ಒಂದು ಎಮರ್ಜೆನ್ಸಿ ಬಂತು ಅಂತಂದ್ರೂ ಕೂಡ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತೀವಿ ಅಂತಂದ್ರೆ ಎಷ್ಟು ಬಿಲ್ ಆಗುತ್ತೆ ಅನ್ನೋದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತು. ಇದೇ ಒಂದು ಸಿಚುವೇಶನ್ ಬಂದಾಗ ಸೊ ನನಗೆ ರಿಯಲೈಸ್ ಆಗಿರೋದು ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಬೈ ಮಾಡಬೇಕು ಅಂತ ಹೇಳ್ಕೊಂಡು. ಸೊ ಅಂಡ್ ಇಲ್ಲಿ ಇನ್ನೊಂದು ನನಗೆ ಇಷ್ಟ ಆಗಿರೋದು ಏನಪ್ಪಾ ಅಂತಂದ್ರೆ, ಈಗ ಕ್ಲೇಮ್ ರಿಜೆಕ್ಟ್ ಆಯ್ತು ಅಂತಂದ್ರೂ ಕೂಡ ಇಲ್ಲಿ ನಿಮಗೆ ಡಿಟೋ ಪೇಪರ್ ವರ್ಕ್ಸ್ ಜೊತೆಗೆ 24/7 ನಿಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಇನ್ ಕೇಸ್ ನಿಮಗೂ ಕೂಡ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಬೈ ಮಾಡಬೇಕು, ಟರ್ಮ್ ಇನ್ಶೂರೆನ್ಸ್ ಅನ್ನ ಬೈ ಮಾಡಬೇಕು, ನೀವು ಕೂಡ ನಂತರನೇ ಕನ್ಫ್ಯೂಷನ್ ಅಲ್ಲಿ ಇದ್ರಿ ಅಂತಂದ್ರೆ ಡಿಟೋ ಪ್ಲಾಟ್ಫಾರ್ಮ್ ಅನ್ನ ನೀವು ಚೂಸ್ ಮಾಡಬಹುದು. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೆ ಏನೇ ಡೌಟ್ ಇತ್ತು ಅಂತಂದ್ರೂ ಕೂಡ, ಅಥವಾ ಏನಾದರೂ ಮಾತನಾಡಬೇಕು ಅಂತಂದ್ರೂ ಕೂಡ ಇಲ್ಲಿ ಕಾಸ್ಟ್ ಫ್ರೀ ಆಗಿರುತ್ತೆ. ಸೊ ನೇರವಾಗಿ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಇವತ್ತೇ ಒಂದು ಬೆಸ್ಟ್ ಸಪೋರ್ಟ್ ಅನ್ನ ಪಡ್ಕೊಳ್ಳಿ. ಸೊ ನೆಕ್ಸ್ಟ್ ಸರ್ ಹತ್ರ ಕೇಳೋಣ. ಈಗ 25,000 ನನಗೆ ಒಂದು ಸಂಬಳ ಇದೆ, ಬಟ್ ಈಗ ನಾನು ಹೂಡಿಕೆ ಎಲ್ಲಿ ಮಾಡಬೇಕು ಅನ್ನೋದನ್ನ ಕೇಳೋಣ. ಉಳಿಸೋದನ್ನು ನಾನು ಅಷ್ಟೇ ಹೇಳೋದು, ಮೊದಲು ನಿಮ್ದು 10%, 5%, 20% ಎಷ್ಟು ಸಾಧ್ಯ ಅದನ್ನು ನಂದಲ್ಲ ಅಂತ ತೆಗೆದಿಡಿ. ಈಗ ನಾನು ಆಟೋ ಓಡಿಸೋರಿಗೆ ಹೇಳ್ತೀನಿ, ಉದಾಹರಣೆ ನೋಡಿ, ಅವ್ರೇನು ಮಾಡ್ತಾರೆ, ಬಂದು ದುಡ್ಡೆಲ್ಲ ನಂದು ಅಂತ ತೆಗೆದಿಟ್ರೆ ಅವರು ಮಹಾ ತಪ್ಪು ಮಾಡ್ತಿದ್ದಾರೆ ಅಂತ. ಬಂದು ದುಡ್ಡೆಲ್ಲ ತಂದು ಅಂತ ತೊಗೊಳಕ್ಕಾಗೋದಿಲ್ಲ. ಅವ್ರ ಗಾಡಿ ಮೇಂಟೆನೆನ್ಸ್ಗೆ, ವೇರ್ ಆ್ಯಂಡ್ ಟೇರ್ಗೆ, ನಾಳೆ ರಿಪೇರಿಗೆ, ಇನ್ನೊಂದು ಚಕ್ರ ಚೇಂಜ್ ಮಾಡೋಕ್ಕೆ
ಟೈರ್ ಚೇಂಜ್ ಮಾಡೋಕ್ಕೆ ಎಲ್ಲದಕ್ಕೂ ಅವ್ರೊಂದಷ್ಟು 2,000 ದುಡಿದ್ರೆ ತೆಗೆದಿಡಬೇಕು. ಒಂದಿಷ್ಟು ಫ್ಯೂಯಲ್ಗೆ ಗ್ಯಾಸ್ಗೆ ಅಂತ ತೆಗೆದಿಡ್ತಾರೆ. ಇಷ್ಟು ನಾಳೆಗೆ ಗಾಡಿ ಏನಾನ ಹೆಚ್ಚು ಕಡಿಮೆ ಆದರೆ ಒಂದು 200 ರೂಪಾಯಿ ತೆಗೆದಿಡ್ತಾರೆ ದಿನ. ಹಾಗೆ ಅದೇ ಕೈಯಲ್ಲೇ ನಂದಲ್ಲ ಅಂತ 100 ರೂಪಾಯಿ ತೆಗೆದಿಟ್ಬಿಡಿ, 3,000 ಆಗೋಯ್ತು ತಿಂಗಳಿಗೆ. 50 ರೂಪಾಯಿ ತೆಗೆದಿಡಿ, 1,500 ರೂಪಾಯಿ ಆಯಿತು. ನಾನು ನಿಮ್ಗೆ ಏನು ಹೇಳ್ತೀನಿ, 500 ರೂಪಾಯಿಂದ ಶುರು ಮಾಡಿ ಅಂತ ಹೇಳ್ತೀನಿ. ಹೌದು, ಚಿಕ್ಕದಾಗಿ ಶುರು ಮಾಡಿದ್ರು ಮಾಡಿ. ಆಮೇಲೆ ನಿಮ್ಗೆ ಅದ್ರದ್ದು ಒಂಚೂರು ಕಾಣಕ್ಕೆ ಶುರು ಮಾಡಿದ್ಮೇಲೆ ಫಲಿತಾಂಶ ನಾನು ಹೇಳ್ತೀನಿ, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಏನೂ ಇಲ್ಲ ಅನ್ನೋಕ್ಕಿಂತ ಏನೋ ಕೈಯಲ್ಲಿದೆ ಅನ್ನೋದು ಎಷ್ಟೋ ವಾಸಿ ಅಲ್ವಾ? ಶುರು ಮಾಡಿ. ಅಳ್ತಾ ಕೂತ್ರೆ ನಾನು ಯಾವಾಗಲೂ ಅದು ಹೇಳ್ತೀನಿ, ನಡೆಯಕ್ಕೆ ಶುರು ಮಾಡಿ. ದಾರಿ ಭಗವಂತ ತೋರಿಸ್ತಾನೆ. ನಂಗೆ ಗೊತ್ತಿಲ್ಲ ಹೇಗೆ ಅಂತ ಕೇಳಿದ್ರೆ ನಾನು ಭಗವಂತ ಅಲ್ಲ, ನನಗೆ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಭಗವಂತ ಒಂದು ದಾರಿ ತೋರಿಸ್ತಾನೆ. ಆ ನಂಬಿಕೆ ಇಟ್ಕೊಂಡು ಶುರು ಮಾಡಿ. ಸೊ ಏನು ಹೇಳಿದ್ದು, ನಾನು ಹೇಳಿದ್ನಲ್ಲ, ಈಗ 5%, 10%, 20% ನೀವು ಗಾಡಿಗೆ ಅಂತ ತೆಗೆದಿಡ್ತೀರಿ. ಯಾಕೆ ತೆಗೆದಿಡ್ತೀರಾ? ನಿಮಗೆ ಗೊತ್ತು ಗಾಡಿ ಅನ್ನ ಕೊಡುತ್ತೆ ಅಂತ. ಅದೇನ ಫೇಲ್ಯೂರ್ ಆಯಿತು ಅಂದರೆ, ಬ್ರೇಕ್ ಡೌನ್ ಆಯಿತು ಅಂದರೆ ನಿಮ್ಗೆ ಆವತ್ತಿನ ದಿನದ್ದೇ ಇನ್ಕಮ್ಮೇ ಇಲ್ಲ, ಅದಕ್ಕೆ ತೆಗೆದಿಡ್ತೀರಿ ಅಲ್ವಾ? ಸೊ ಅದು ಮಾಡಬೇಡಿ. ಜೊತೆಗೆ ಇದೊಂದು 50 ರೂಪಾಯಿ 100 ರೂಪಾಯಿ ತೆಗೆದಿಡಿ. ಅದಕ್ಕಂತೂ ತೆಗೆದಿಡ್ತೀರ ಅಲ್ವಾ ನೀವು ಅದಕ್ಕೆ ಅಂತ. ಹಾಗೆ ಇದನ್ನು ಕೂಡ ನೀವು ಒಂದು 50-100 ರೂಪಾಯಿ ತೆಗೆದಿಡಿ. ಅದಕ್ಕೆ ಮಾತ್ರ ತೆಗೆದಿಡ್ತೀರಿ, ಇದಕ್ಕೆ ಯಾಕೆ ತೆಗೆದಿಡಲ್ಲ? ಯಾಕೆಂದರೆ ಇಲ್ಲಿ ದೇರ್ ಇಸ್ ನೋ ಕಂಪಲ್ಷನ್. ಅದಕ್ಕೆ ನಿಮ್ಮ ಮೇಲೆ ನೀವೇ ಆ ಕಂಪಲ್ಷನ್ ಸೃಷ್ಟಿ ಮಾಡ್ಕೊಳ್ಳಿ. ಒಂದು ಬಹಳ ದೊಡ್ಡ ಭೂತ ಹೋಗಿದೆ ಎಲ್ಲರಲ್ಲೂ. ಏನು ಬಹಳ ದೊಡ್ಡ ಭೂತ ಅಂತಂದರೆ, ತಪ್ಪು ಅಂತ ಹೇಳೋದಿಲ್ಲ, ಆದರೆ ನೀವು ನಿಮ್ಮನ್ನು ಅನಲೈಸ್ ಮಾಡ್ಕೊಂಡು ನೋಡಿ, ಆತ್ಮವಿಮರ್ಶೆ ಮಾಡ್ಕೊಂಡು ನೋಡಿ. ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಂಥ ಹುಡುಗ, ಕನ್ನಡ ಮೀಡಿಯಮಲ್ಲಿ ಓದಂಥ ಹುಡುಗ. ನಮ್ಮ ಅಪ್ಪ ಅಮ್ಮ ಅವತ್ತು ಅವ್ರ ಹತ್ರ ಇಲ್ಲ. ನನ್ನ ಅಪ್ಪ ಒಬ್ಬರು ದುಡಿತಾ ಇದ್ದಿದ್ದು, ನಾನು, ನನ್ನ ಅಣ್ಣ ಒಬ್ಬ, ತಮ್ಮ ಒಬ್ಬ, ನಾವು 3 ಜನ, ನಮ್ಮಮ್ಮ, ನಮ್ಮ ಅಜ್ಜಿ. ಅಂದರೆ ಒಬ್ಬರು ದುಡಿತಾರೆ, ನಾವು 5 ಜನ ಕೂತ್ಕೊಂಡು ತಿನ್ನೋವಂಥವ್ರು. ಅವತ್ತು ನಾವೆಲ್ಲೋ ಪ್ರೈವೇಟ್ ಸ್ಕೂಲಲ್ಲಿ ಹಾಕಬೇಕು, ಪ್ರತಿಯೊಬ್ಬರಿಗೂ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಬೇಕು, ಇಷ್ಟೇ ಬರಬೇಕು ಅಂತಂದರೆ ವಿದ್ಯೆನೇ. ಕಲಿಯೋ ಮಕ್ಕಳು ಎಲ್ಲಿದ್ದರೂ ಕಲಿತಾರೆ. ನಾನು ಒಂದು ಉದಾಹರಣೆ ಹೇಳ್ತೀನಿ. ನಿನ್ನೆ ತಾನೇ ನಮ್ಮ ಮೈಸೂರಿನ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನಲ್ಲಿ ಒಂದು ಹೆಣ್ಣು ಮಗುಗೆ ನಾವು ಸನ್ಮಾನ ಮಾಡಿದ್ವಿ. 524 ಅಂಕ ಗಳಿಸಿದಾಳೆ, 525ಕ್ಕೆ SLC 10th ಸ್ಟ್ಯಾಂಡರ್ಡ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡ್ಕೊಂಡಿದೆ. ಮಾಧುರಿ ಅಂತ ಆ ಮಗು ಹೆಸರು. ಲೆಕ್ಕ ಹಾಕೊಳ್ಳಿ, ಆ ಮಗು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು. ಹೇಗೆ ಅದಾಯಿತು? ಈಗ ಪ್ರೈವೇಟಲ್ಲಿ ಓದಿರೋಂಥ ಎಷ್ಟೋ ಮಕ್ಕಳು ಅದು ಯಾಕೆ 2nd ರ್ಯಾಂಕ್ ಬರಲಿಲ್ಲ? ನಿಮ್ಮ ಮಕ್ಕಳಿಗೆ ನೀವು ತಿಳಿಸ್ಬೇಕಾಗಿರೋದು, ನಮ್ಮ ಹಣಕಾಸು ಪರಿಸ್ಥಿತಿ ಹೀಗಿದೆ. ಎಲ್ಲರೂ ಮಾಡ್ದಂಗೆ ಏನು ಗೊತ್ತಾ, ಎಲ್ಲರೂ ಒಂಥರ ಇದರಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ. ವಿಷವರ್ತುಲ ಅದು. ಎಸ್ಪೆಷಲಿ ಹೆಣ್ಮಕ್ಳು ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಗಂಡಂದರಿಗೆ ಪ್ರೆಷರ್ ಹಾಕಬೇಡಿ. ಎಸ್ಪೆಷಲಿ ಅಮ್ಮಂದ್ರು ಮಾಡೋವಂಥ ತಪ್ಪಿದು. ನನ್ನ ಮಗ ಇಂಥ ಸ್ಕೂಲ್ಗೆ ಹೋಗ್ಬೇಕು ಅಂತ ಅಕ್ಕಪಕ್ಕದಲ್ಲಿ ಹೇಳ್ಕೊಂಡು ತಿರುಗುವಂಥದ್ದು. ದಯವಿಟ್ಟು ಈ ತಪ್ಪು ಮಾಡಬೇಡಿ. ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಮುಚ್ತಾ ಇದ್ದಾರೆ. ಯಾಕೆ ಮುಚ್ತಾರೆ ಅಂದರೆ ಮಕ್ಕಳಿಲ್ಲ ಅಂತ. ನೀವು ಯಾಕಲ್ಲ 60,000 ಇವತ್ತು ಎಂಥ ಕಡೆ ಹೋದ್ರೂ 60,000 ಕಡಿಮೆ ಇಲ್ಲ. ನಮ್ಮ ಸಮಾಜ ಅಷ್ಟೊಂದು, ನಾನು ನಿಮ್ಗೆ ಹೇಳಿದೆ 60-70% ಜನ 50,000ಕ್ಕಿಂತ ಕಡಿಮೆ ಆದಾಯದಲ್ಲಿದ್ದಾರೆ ಅಂತ ಹೇಳಿದೆ ನಾನು ನಿಮಗೆ. ನಾನು ಹೇಳೋವಂಥ ಮಾತುಗಳಲ್ಲ ಇದು, ನಿಮ್ಗೆ ಅಂಕಿಅಂಶಗಳು ಹೇಳ್ತಿರೋಂಥ ಮಾತು. ಆದರೆ ಅದರಲ್ಲಿ 50% ಅದ್ರದ್ದು ನೀವು ಸ್ಕೂಲಿಗೆ ಕಟ್ತಾ ಇದ್ದೀರಾ. ಅಂದರೆ ನಿಮಗೆ 30,000 ಬಂದರೆ ಇನ್ಕಮ್ 15,000 ಮಕ್ಳು ಕಟ್ತೀರಾ, ಹೊಟ್ಟೆಗೆ ಏನು ತಿಂತೀರಾ, ಬಾಡಿಗೆ ಏನು ಕಟ್ತೀರಾ? ಯಾತಕ್ಕೆ ನಿಮಗೆ ನಾಳೆಗೆ ಉಳಿತಾಯ ಮಾಡೋಕ್ಕಾಗಲ್ಲ ಅಂತ ಬರೀತಾರೆ ಅಂದರೆ ಆಗಲ್ಲ. ಅದಕ್ಕೆ ನಾನು ಹೇಳೋದು, ಇದು ಈ ಭ್ರಮೆಯಿಂದ ಹೊರಗಡೆ ಬನ್ನಿ. ಯಾರೋ ಉಳ್ಳವರು ಮಾಡಿದ್ರು ಅಂತ ಇಲ್ದೇ ಇರೋರು ನಾವು ಡ್ಯಾನ್ಸ್ ಮಾಡೋಕ್ಕೆ ಹೋಗಬಾರ್ದು. ಅದನ್ನು ಬಿಡಿ. ಸಾಧ್ಯ ಆದಷ್ಟು ಸಾಲಗಳನ್ನ ಕಡಿಮೆ ಮಾಡಿ, ಇರೋದ್ರಲ್ಲಿ ಜೀವಿಸಿ. 3/4 ಜನಕ್ಕೆ ಇದನ್ನು ನೋಡ್ತಿರೋರಲ್ಲಿ ಆ ಅಮೌಂಟ್ ಯಾಕೆ ಉಳಿತಿರಲ್ಲ ಅಂದರೆ, ಯಾವುದೋ ಒಂದು ಬೇಡದ ಖರ್ಚಿಗೆ ತೊಗೊಂಡ್ಬಿಟ್ಟಿರ್ತಾರೆ, ತೊಗೊಂಡು ಅದಕ್ಕೆ ಬಡ್ಡಿ ಕಟ್ತಾ ಇರ್ತಾರೆ. ಇದು ತಪ್ಪು. ಇದು ಸಣ್ಣದು ಸೇವ್ ಹೆಂಗೆ ಮಾಡ್ಬೋದು ಅನ್ನೋದಕ್ಕೆ ನಿಮ್ಗೊಂದು ಉದಾಹರಣೆ. ಉಳಿತಾಯ ಆಯಿತು ಅಂತ ಹೇಳಿ, ಉಳಿತಾಯ ಆಗಿದ್ದ ತಕ್ಷಣ ಅದನ್ನು ಹೆಂಗೆ ಹೂಡಿಕೆ ಮಾಡೋದು ಅಂತ ಅದೊಂದು ಪ್ರಶ್ನೆ ಬರುತ್ತೆ. ಹೂಡಿಕೆ ಮಾಡುವಾಗ ಮುಂಚೆ ನೀವು ಒಂದು ಬೇಸಿಕ್ಸ್ ನೋಡ್ಕೋಬೇಕು. ಏನು ಬೇಸಿಕ್ಸ್ ಅಂತಂದರೆ, ನಮ್ಮಲ್ಲಿ ಇನ್ನೂ ಬಹಳಷ್ಟು ಜನದ ಹತ್ರ ಇದಿಲ್ಲ, ಟರ್ಮ್ ಇನ್ಶೂರೆನ್ಸ್ ಇಲ್ಲ, ಹೆಲ್ತ್ ಇನ್ಶೂರೆನ್ಸ್ ಇಲ್ಲ. ಅವುಗಳನ್ನ ನೀವು ಮಾಡ್ಕೊಳ್ಳಿ. ನೀವೆಲ್ಲರೂ ಕೋಟಿಗೆ ಮಾಡಿ ಅಂತ ಹೇಳೋದಿಲ್ಲ. ಕೈಲಾದಷ್ಟು ನಿಮ್ಮ ಇದಕ್ಕೆ ತಕ್ಕನ ಹಾಗೆ ಇವತ್ತು ಭಾರತ ಸರ್ಕಾರದ್ದು ಒಂದಷ್ಟು ಸ್ಕೀಮ್ಗಳಿದ್ದಾವೆ, ಅವುಗಳಿಂದನೂ ಎಲ್ಲ ಕರೆಕ್ಟಾಗಿ ಮಾಡಿಸ್ಕೊಳ್ಳಿ. ಹೆಲ್ತ್ ಇನ್ಶೂರೆನ್ಸ್ ಅದು ಮಾಡಿಸ್ಕೊಳ್ಳಿ. ಅದು ಬಿಟ್ಟು ಬೇರೆ ಥರ ಎಮರ್ಜೆನ್ಸಿ ಬಂದರೆ ಅದನ್ನೊಂಚೂರು ಮಾಡ್ಕೊಳ್ಳಿ. ಎಲ್ಲ ಮಾಡಿಕೊಂಡು ಅದರ ನಂತರ ಉಳಿದಂಥ ಹಣನ ಏನು ಮಾಡಬೇಕು ಅಂದಾಗ, ನೀವು ಎಲ್ಲದಕ್ಕಿಂತ ಮುಖ್ಯವಾಗಿ ಮಾಡಬೇಕಾದ್ದು ಯಾವುದು ಜಿನೈನು ಯಾವುದು ಫೇಕ್ ಅಂತ ಅರ್ಥ ಮಾಡ್ಕೋಬೇಕಾಗಿರೋದು. ಇವತ್ತು ನನಗೆ ತುಂಬ ಹೊಟ್ಟೆ ಉರಿಯುವಂಥದ್ದು ಏನು ಗೊತ್ತಾ, ತುಂಬ ಜನ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಒಂದಷ್ಟು ಆ್ಯಪ್ಗಳು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಆ್ಯಪ್ ಜಿನೈನ ಅಂತಲೂ ನೋಡೋದಿಲ್ಲ.
ಆಪ್ ಮೂಲಕ UPI ಮೂಲಕ ಏನು ಮಾಡ್ತಾರೆ, 500 ರೂಪಾಯಿ, 700 ರೂಪಾಯಿ, 1000 ರೂಪಾಯಿ ಎಲ್ಲ ತಗೊಂಡೋಗಿ ಇದರಲ್ಲಿ ಹಾಕ್ತಾ ಇದ್ದಾರೆ, ಗೋಲ್ಡು ಅಂತ. ಅದು RBI ಸೆಬಿಯಿಂದ ಅಪ್ರೂವ್ಡಾ ಅನ್ನೋದನ್ನ ನೋಡ್ಕೋಬೇಕು. ಮಹತ್ತರವಾದ್ದು. ನಿಮ್ಗೆ ಗೊತ್ತಿಲ್ವಾ, ಮಾಡಬೇಡಿ. ನಾನು ಹೇಳೋದು ಇಷ್ಟೇ, ಅಟ್ಲೀಸ್ಟ್ ನಿಮ್ಮ ಹಣ ನಿಮ್ಮ ಕೈಲಿ ಇದೆಯಲ್ಲ, ಗೊತ್ತಿಲ್ಲದೆ ನೀವು ಹೂಡಿಕೆ ಮಾಡಬೇಡಿ. ಸರ್, ಈಗ ನೀವು ಹೇಳಿದ್ರಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಇದೆಲ್ಲ ನಮಗೆ ಬೇಸಿಕ್ ಆಗಿರುತ್ತೆ, ಒಂದು ಅಡಿಪಾಯ ಅಂತ ಹೇಳ್ಬೋದು, ಎಮರ್ಜೆನ್ಸಿ ಫಂಡ್ ಆಗಿರ್ಬೋದು. ಸೊ ಈಗ ನಾನು 25,000 ನನಗೆ ಸಂಬಳ ಆಯಿತು, ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು, ಎಮರ್ಜೆನ್ಸಿ ಫಂಡ್ ಎಲ್ಲ ಇಟ್ಟಿಟ್ಕೋತೀನಿ. ಅದಾದಮೇಲೆ ನನ್ನ ಫ್ಯೂಚರ್ ದೃಷ್ಟಿಯಿಂದ, ಸೊ ಈಗ ಮಕ್ಕಳಿಗಾಗಿರ್ಬೋದು ಅಥವಾ ನಮ್ಮ ಮದುವೆಗಾಗಿರ್ಬೋದು, ಯಾವುದಕ್ಕಾದರೂ ಒಂದು ಫ್ಯೂಚರ್ ದೃಷ್ಟಿಯಿಂದ ನಾನು ಎಲ್ಲೆಲ್ಲಿ ಹೂಡಿಕೆ ಮಾಡ್ಬೋದು? ಖಂಡಿತ. ಈಗ ನೋಡಿ, ನೀವು ನಮ್ಮ ಭಾರತ ಸರ್ಕಾರ ಬಹಳಷ್ಟು ಯೋಜನೆಗಳನ್ನ ಬಿಟ್ಟಿದೆ, ಆಯ್ತಾ. ನೀವು ಯಾವಾಗಲೂ ಬರೀ ಮ್ಯೂಚುವಲ್ ಫಂಡೇ ಮಾತಾಡ್ತೀರಾ. ಏನಿಲ್ಲ, ಮ್ಯೂಚುವಲ್ ಫಂಡ್ ನಾನು ಯಾಕೆ ಹೇಳಿದೆ ಅಂದರೆ, ನಿಮ್ಗಲ್ಲಿ 12-15% ಖಂಡಿತ ನಿಮ್ಗೊಂದು ರಿಟರ್ನ್ ಸಿಕ್ಕುತ್ತೆ. ಹಾಗಾಗಿ ನಾನು ಅದನ್ನು ಹೇಳ್ತಿರ್ತೀನಿ. ಅದು ಬಿಟ್ಟರೆ ಈಗ ನೋಡಿ, ಮಕ್ಕಳಿಗೆ ಅಂತ ಹೇಳಿದ್ರೆ ಸುಕನ್ಯಾ ಸಮೃದ್ಧಿ ಇದೆ, ಓಕೆ ಅಲ್ವಾ. ಸೊ ನಿಮಗೆ ಬೇಡಪ್ಪ, ನಾನು ಮ್ಯೂಚುವಲ್ ಫಂಡ್ ಬೇಡ, ನಾನು ಅಲ್ಲಿ ಹೂಡಿಕೆ ಮಾಡೋಕ್ಕೆ ಇಷ್ಟಪಡಲ್ಲ ಅಂತಂದರೆ, ಹೂಡಿಕೆಲು ಬಹಳಷ್ಟಿದೆ. ನಂದು ಗಳಿಕೆ ಉಳಿಕೆ ಹೂಡಿಕೆ ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ನಾನು ಸವಿವರವಾಗಿ ಬರ್ಕೊಳ್ತಾ ಹೋಗಿದ್ದೀನಿ, ಏನು ಆಪ್ಷನ್ ಇದೆ. ಇಲ್ಲ, ನಾನು ಶೇರ್ ಮಾರುಕಟ್ಟೆ ಬೇಡ, ನನಗೆ ಮ್ಯೂಚುವಲ್ ಫಂಡ್ ಬೇಡ, ನಾನು ಹೇಳ್ತೀನಿ ಅದು ರಿಸ್ಕ್ ಅಲ್ಲ, ನಿಮಗೆ ಹೆಚ್ಚಿನ ಒಂದು ಹಣನ ವಾಪಸ್ ಕೊಡುತ್ತೆ. ಮ್ಯೂಚುವಲ್ ಫಂಡ್ ಅಲ್ಲಂತೂ ಅಂತ ಹೇಳ್ಕೊಳ್ಳೋಂಥ ರಿಸ್ಕ್ ಇರಲ್ಲ. ನಿನಗೆ ಇವತ್ತು ಬಿದ್ದಿದೆ ಅಂತ ನಿಮಗೆ ಅನಿಸುತ್ತೆ, ನಂದು ಹಣ ಬಿದ್ದೋಯ್ತು ಅಂತ, ಆದರೆ ಅದು ಕಾಲಾಂತರದಲ್ಲಿ ಅದು ತಿರ್ಗ ಮೇಲೆ ಬಂದೇ ಬರುತ್ತೆ. ಜಾಸ್ತಿ ಯೋಚನೆ ಮಾಡದೆ ನಾವು ಅದನ್ನು ಹೂಡಿಕೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಆದರೆ ನಾವು ಅದು ಮಾಡೋದಿಲ್ಲ. ಅದು ಆಯಿತು, ನನಗೆ ಅದು ಬೇಡ ಅಂತಾರೆ. ಆಪ್ಷನ್ಸ್ ಇರಬೇಕು, ಪ್ರತಿಯೊಬ್ಬರಿಗೂ ಆಯ್ಕೆಗಳಿರಬೇಕು. ಕೆಲವರಿಗೆ ನನಗೆ ಬೇಡ ಅಂತ ಹೇಳ್ತಾರೆ, ಅಂತಹ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ನನಗೆ ಏಜ್ ಆಗೋಯ್ತು, ನಾನು ಇನ್ನೇನು ಮಾಡಲಿ, ನಾನು SIP ಹಾಕ್ಕೊಂಡು ಇವಾಗ ಇನ್ನೇನು ಮಾಡಲಿ, ಇನ್ನು 20 ವರ್ಷ ಕಾಯಿ, 10 ವರ್ಷ ಕಾಯಿ ಅಂದರೆ ನಂಗೆ 55 ಆಯಿತು, 60 ಆಯಿತು, ನಾನು ಇನ್ನು ಇರೋದು ನೆಮ್ಮದಿಯಾಗಿರ್ಬೇಕು, ರಿಟೈರ್ಮೆಂಟ್ ಏನೋ ಫಂಡ್ ಬಂದಿದೆ, ಇಲ್ಲ ಇನ್ನೊಂದೇನೋ ಆಗಿದೆ, ಅಂಥವ್ರಿಗೆ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಂತಿದೆ. ಪೋಸ್ಟ್ ಆಫೀಸಲ್ಲಿ ಬೇಕಾದಷ್ಟು ಉಳಿಕೆಯ ಸ್ಕೀಮ್ಗಳಿದೆ. ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತಿದೆ, ಅಲ್ಲಿ 9 ಲಕ್ಷ ಇಂಡಿವಿಜುವಲ್ ಆದರೆ 15 ಲಕ್ಷ ತನಕ ಜಾಯಿಂಟಲ್ಲಿ ನೀವು ದುಡ್ಡು ಇಡ್ಬೋದು. ಸೊ ಈ ರೀತಿ ಬಹಳಷ್ಟಿದೆ. ನೀವು ಆಡಿ ಕಟ್ಕೋಬೋದು, ಬೇಡ ಅಂತ ಹೇಳಿದ್ರೆ ಆಡಿ ಮಾಡಿ. ಇದು ಮಕ್ಕಳಿಗೆ, ಹೆಣ್ಮಕ್ಳಿಗಾದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಇದೆ, ಅದರಲ್ಲಿ ಮಾಡಿ. ಆಮೇಲೆ PPF ಅಂತಿದೆ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ನಾವು ಹೇಳ್ತೀವಿ. ಅದನ್ನು ಕೂಡ ನೀವು 500 ರೂಪಾಯಿಂದ ಶುರು ಮಾಡ್ಬೋದು. ಅದು ಕೂಡ ಅದರಲ್ಲಿ 2 ಅನುಕೂಲಗಳಿದೆ. PPF ಅಂತ ಇದ್ರೆ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂದರೆ ಏನಂತಂದರೆ, ನೀವು ಬೇರೆ ಎಲ್ಲ ನಾನು ಇನ್ಸ್ಟ್ರೂಮೆಂಟ್ ಯಾವ್ದು ಹೇಳಿದ್ದೀನಿ, ಎಲ್ಲವುದು ನಿಮಗೆ ಕೊನೆಯಲ್ಲಿ ಬರುತ್ತಲ್ಲ ಮೊತ್ತ, ಆ ಮೊತ್ತ ಟ್ಯಾಕ್ಸಬಲ್. ಆದರೆ PPF ಅಲ್ಲಿ ಬರುವ ಮೊತ್ತ ನಾನ್ ಟ್ಯಾಕ್ಸಬಲ್, ಅದಕ್ಕೆ ಬಡ್ಡಿ ಇಲ್ಲ, ಅದ್ರ ಮೇಲೆ ತೆರಿಗೆ ಇಲ್ಲ, ಟ್ಯಾಕ್ಸ್ ಕೊಡೋದಿಲ್ಲ. ಹಾಗಾಗಿ ಅದೊಂದು ಅತ್ಯುತ್ತಮವಾದದ್ದು. ಆಮೇಲೆ ಇವತ್ತು ಸ್ಯಾಲ್ರಿಡ್ ಯಾರಿದ್ದಾರೆ ಅವ್ರಿಗೆ ಸೆಕ್ಷನ್ 80C ಪ್ರಕಾರ 1,50,000 ತನಕ ಅಲ್ಲಿ ಡಿಡಕ್ಷನ್ ಸಿಕ್ಕುತ್ತೆ. ಸೊ ಇದು ಡಬಲ್ ಎಫೆಕ್ಟ್. ಮೊದಲು ನಿಮಗೆ ತೆರಿಗೆ ಉಳಿಸುತ್ತೆ, ಆಮೇಲೆ ಒಟ್ಟಾಗಿ ಒಂದು 15 ವರ್ಷದ ನಂತರ ಬರುವಂಥ ಹಣ ಏನಿದೆ ಅದ್ರ ಮೇಲೆ ಕೂಡ ತೆರಿಗೆ ಇರೋದಿಲ್ಲ. ಹಾಗಾಗಿ ಇದು ಅತ್ಯುತ್ತಮ ಹೂಡಿಕೆಗಳು. ನೀವು ಮ್ಯೂಚುವಲ್ ಫಂಡ್ನಲ್ಲಿ ಬಹಳಷ್ಟಿದೆ, ಅವುಗಳಲ್ಲಿ ಹೂಡಿಕೆ ಮಾಡಿ. ಇಲ್ಲ ಬೇಡ, ನನ್ನ ಹತ್ರ 4,000 ಇದೆ, 2,000 ಇದೆ, 5,000 ಇದೆ, ನನಗೆ ಪೂರ್ತಿ ಮಾರ್ಕೆಟಲ್ಲಿ ಹಾಕೋಕ್ಕೆ ನಂಬಿಕೆ ಇಲ್ಲ, 1,000 ರೂಪಾಯಿ ಇಲ್ಲ ಹಾಕಿ, 1,000 ರೂಪಾಯಿ ಅಲ್ಲಿ ಹಾಕಿ, 500 ರೂಪಾಯಿ ಅಲ್ಲಿ ಹಾಕಿ, 500 ರೂಪಾಯಿ ಇಲ್ಲ ಹಾಕಿ. ಇಲ್ಲ, ನನ್ನ ಹತ್ರ ಇರೋದೇ 500 ರೂಪಾಯಿ, ನಂಗೆ ಬೇಡ ಮ್ಯೂಚುವಲ್ ಫಂಡ್, 500 ರೂಪಾಯಿ ನೀವು PPF, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಎಲ್ಲರೂ ಹಾಕ್ಬೋದು. 18ರಿಂದ ಶುರುವಾಗಿ ಯಾರು ಬೇಕಾದ್ರೂ ಹಾಕ್ತಾ ಹೋಗ್ಬೋದು. ಭಾರತೀಯ ಪ್ರಜೆ ಆಗಿರ್ಬೇಕಷ್ಟೇ, ಅಲ್ಲಿ ಇನ್ಯಾವುದು ಬೇರೆ ಥರದಿಲ್ಲ. 500 ರೂಪಾಯಿಂದ ಕಟ್ಕೊಂಡು ಹೋಗ್ಬೋದು. ಆಮೇಲೆ ಇಲ್ಲಿ ಇನ್ನೂ ಒಂದು ಅಡ್ವಾಂಟೇಜ್ ಇದೆ, ಏನಂದರೆ ಇದನ್ನು ನೀವು ತಿಂಗಳು 500 ಕಟ್ಟಬೇಕು ಅಂತಲೂ ಏನಿಲ್ಲ. 3 ತಿಂಗಳಿಗೂ ಒಂದ್ಸರಿ 5,000 ಸಿಕ್ತು, 5,000 ಕಟ್ಬಿಡಿ. 10,000 ಸಿಕ್ತು, 10,000 ಕಟ್ಬಿಡಿ. ಅಂದರೆ ನೀವಿಲ್ಲಿ ಹೂಡಿಕೆ ಮಾಡ್ಬೋದಾಗಿರುವಂಥದ್ದು ಕೇವಲ 1.5 ಲಕ್ಷ ವಾರ್ಷಿಕ, ಅದಕ್ಕಿಂತ ಜಾಸ್ತಿ ಹೂಡಿಕೆ ಮಾಡಕ್ಕೆ ಬರಲ್ಲ. ಅರ್ಥ ಆಯ್ತಾ? ಇಯರ್ಲಿ 1,50,000 1,50,000 ತನಕ ಹಾಕ್ಬೋದು ನೀವಲ್ಲಿ. ಸೊ ನೀವು ಅದನ್ನೇನು ತಿಂಗಳು ನಾನು 12,500 ಕಟ್ಕೊಂಡು ಹೋದ್ರೆ 12 ತಿಂಗಳಿಗೆ 1,50,000 ಆಯಿತು. ನೀವು ಪ್ರತಿ ತಿಂಗಳು 12.5 ಕಟ್ಟಬೇಕು ಅಂತಲೂ ಯಾವ ಕಾನೂನು ಇಲ್ಲ. 10 ಆಯಿತು 10 ಕಟ್ಟಿ, 20 ಆಯಿತು 20 ಕಟ್ಟಿ, ಒಟ್ಟಿನಲ್ಲಿ 1.5 ಮೀರಂಗಿಲ್ಲ. 3 ತಿಂಗಳು ಬಿಟ್ಟು ಕಟ್ಟಿ, ಒಟ್ಟಿಗೆ 1.5 ಕಟ್ಟಿಬಿಡಿ. ಇಲ್ಲ, ನನ್ನ ಕೈಲಿ ಆಗದೆ ಇಷ್ಟು, ಒಟ್ಟಿಗೆ 50,000 ಕಟ್ಟಿ ಸುಮ್ಮನಾಗ್ಬಿಡಿ, ನಿಮ್ಮ ಇಷ್ಟ. ಸೊ ಆ ರೀತಿಯ ಫ್ಲೆಕ್ಸಿಬಿಲಿಟಿ ಕೂಡ ಇದೆ. ಸೊ ಈ ಥರದ್ದು ಮಾಡ್ಕೊಂಡು ಹೋಗಿ. ನೀವು ಹೂಡಿಕೆ ಮಾಡಬೇಕು ಅನ್ನೋ ಮನಸ್ಸು ಮಾಡಿ,
ಆಮೇಲೆ ದಾರಿ ಸಿಕ್ಕುತ್ತೆ ನಿಮಗೆ. ಮಾರ್ಕೆಟಲ್ಲಿ ನಂದೊಬ್ಬಂದೇ ಅಂತಲ್ಲ, 10 ಜನ ಒಳ್ಳೊಳ್ಳೆ ಪುಸ್ತಕಗಳನ್ನ ಬರೆದಿದ್ದಾರೆ. ನಮ್ಮ ಶರತ್ ಅವರೇ ಇದ್ದಾರೆ. ತಗೊಂಡು ನೋಡಿದಾಗ ಅವಾಗ ನಿಮಗೆ ಗೊತ್ತಾಗುತ್ತೆ, ಹೌದು ಯಾವ ಇದು ಬರೀ ಮ್ಯೂಚುವಲ್ ಫಂಡ್ ಏನಾ, ಯಾಕೆ ಇವರು ಬರೀ ಮ್ಯೂಚುವಲ್ ಫಂಡ್ ಬಗ್ಗೆನೇ ಹೇಳ್ತಾರೆ, ಇವ್ರಿಗೆ ನನ್ನ ಲಾಭನ, ನನಗೆ ಯಾವ ಲಾಭನೂ ಇಲ್ಲ. ಅರ್ಥ ಆಯ್ತಾ? ನಾನೇನು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ತಗೊಂಡು ಕೂತಿಲ್ಲ. ಆಯ್ತಾ? ನಾನು ಏನು ಹೇಳಕ್ ಹೋದೆ ಅಂದ್ರೆ, ಯಾವುದು ನಿಮ್ಗೆ ಹೆಚ್ಚು ಲಾಭದಾಯಕ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳಕ್ ಹೋದೆ ಅಷ್ಟೇ. ಹಾಗಾಗಿ ನಿಮ್ಗೆ ಏನ್ ಬೇಕು ಅನ್ನೋದ್ರ ಅರಿವು ನಿಮ್ಗಿದ್ರೆ ಅದನ್ನ ನೀವು ಒಂದು ಮನಸ್ಸು ಮಾಡ್ಕೊಂಡ್ರೆ, ಆ ನಂತರ ಅಲ್ಲಿರುವಂಥದ್ದು ನಾನು ಈಗ ಹೇಳಿದ ಒಂದು 4-5 ನಿಮ್ಗೆ ಉದಾಹರಣೆಗೆ ಹೇಳಿದೆ. ಪೂರ್ಣ ನಾನು ಕೂತ್ಕೊಂಡು ಲಿಸ್ಟ್ ಹೇಳಕ್ಕಾಗೋದಿಲ್ಲ. ನೀವು ಇದು ಏನ್ ಹೇಳ್ತಾರೆ, ಕೆಲಸ ಮಾಡ್ತಿತ್ತು ಅಂತಂದ್ರೆ ಅಲ್ಲಿ ನಿಮ್ಗೆ ನಿಮ್ದು ಅಲ್ಲೂ ಪ್ರಾವಿಡೆಂಟ್ ಫಂಡ್ ಇರುತ್ತೆ, ಅಲ್ಲಿ VPF ಅಂತ ವಾಲಂಟ್ರಿ ಪ್ರಾವಿಡೆಂಟ್. ನೀವು ನಿಮ್ಗೆ ಏನ್ ಹೇಳ್ತಾರೆ, ನಿಮ್ಮ ಎಂಪ್ಲಾಯರ್ ಇಷ್ಟು ಅಂತ ಹಾಕ್ತಾನೆ, ನೀವು ಎಂಪ್ಲಾಯಿ ನೀವು ಇಷ್ಟು ಅಂತ ಇಬ್ರು ಇಷ್ಟು ಸೇರಿಸ್ತಿರ್ತೀರಿ. ಅದ್ ಬಿಟ್ಟು ನೀವು ಒಂದಷ್ಟು ಎಕ್ಸ್ಟ್ರಾ ನಾನು ಕಟ್ತೀನಿ ಅಂತ ನೀವು ಅದಕ್ಕೆ ಎಕ್ಸ್ಟ್ರಾ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಅಲ್ಲೂ ಸೇವಿಂಗ್ಸ್, ಅಲ್ಲೂ ಅದು ಆಗ್ತದೆ. ಸೊ ಅದು ನೀವು ನಾನು ಹೇಳಿದ್ನಲ್ಲ, ಫಸ್ಟ್ ಮನಸ್ಸು ಮಾಡಿ, ಆನಂತರ ದಾರಿ ಅದಾಗದೆ ತೆಕ್ಕೋತಾ ಹೋಗ್ತದೆ. ಒಳ್ಳೊಳ್ಳೆ ಪುಸ್ತಕಗಳಿದೆ, ತಗೊಂಡು ನೋಡಿದಾಗ ಈಗ ಒಂದು ವಿಡಿಯೋ ಕೇಳಿದ್ರಿ, ನಿಮ್ಗೊಂದು ಸ್ಪಾರ್ಕ್ ಬಂತು, ಗೊತ್ತಾಯ್ತು ಏನೋ ಒಂದು 4 ಕೇಳಿದಾರೆ, ಇನ್ನೇನಿದೆ ಅಲ್ಲಿ ಹಂಗೆ ಬಿಡೋದಲ್ಲ, ವಿಡಿಯೋನ ಕಂಟಿನ್ಯೂ ಅಟ್ಲೀಸ್ಟ್ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೇಕು. ಆಮೇಲೆ ಅದನ್ನ ಏನೋ 4 ಕೇಳಿದಾರೆ, ಇದ್ ಬಿಟ್ಟು ಇನ್ನೇನೇನಿದೆ. ನಾನು ಹೇಳಿದ್ನಲ್ಲ, ಬೇಕಾದಷ್ಟು ಜನದ್ದು ನಂದೇ ತಗೋಬೇಕು ಅಂತಿಲ್ಲ, ಪುಸ್ತಕ ತಗೊಳ್ಳಿ. ತಗೊಂಡಾಗ ಅಲ್ಲೆಲ್ಲ ಡೀಟೇಲ್ಡ್ ಆಗಿ ಇರುತ್ತೆ. ಅಕೌಂಟ್ ಹೆಂಗ್ ಓಪನ್ ಮಾಡಬೇಕು, ಎಲ್ಲಿ ಹೋಗ್ಬೇಕು ಅನ್ನೋದ್ರಿಂದ ಹಿಡಿದು, ನಾನಂತೂ ಹೆಂಗೆ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಕೊಟ್ಬಿಟ್ಟಿರ್ತೀನಿ. ಕೆಲವೊಂದೆಲ್ಲ ಈ ಥರ ವೆಬ್ಸೈಟ್ಗೆ ಹೋದ್ರೆ ಇಲ್ಲಿ ಸಿಕ್ಕುತ್ತೆ, ಬೇಡ ಅಂದರೆ ಈ ಥರ ಬ್ಯಾಂಕ್ ನೀವು ಆನ್ಲೈನ್ ಮಾಡಲ್ಲ, ನನಗೆ ನಂಬಿಕೆ ಇಲ್ಲ, ಆಫ್ಲೈನ್ ಹೋಗ್ಬೇಕು, ಹಾಗಾದ್ರೆ ಇಂಥ ಬ್ಯಾಂಕ್ ಹೋಗಿ ಅಂತ ಕೇಳಿ, ಅದೆಲ್ಲ ಡೀಟೇಲ್ ಆಗಿರುತ್ತೆ. ಕೆಲವೊಂದನ್ನ ನೋಡಿ ನೀವು ಖಂಡಿತ ಅದನ್ನ ಅಳವಡಿಸ್ಕೋಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಇನ್ಫಾರ್ಮೇಶನ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ಮೇ ಬಿ ನಮ್ಮ ಆಡಿಯನ್ಸ್ಗೆ ಒಂದು ಕ್ಲಿಯರ್ ಕಟ್ ಆದಂಥ ಪಿಕ್ಚರ್ ಸಿಕ್ಕಿರತ್ತೆ. ಸೊ ಸಂಬಳ 25 ಇರಲಿ, 30 ಇರಲಿ, ಅಥವಾ 10,000 ಇರಲಿ, ಹೇಗೆ ಉಳಿತಾಯ ಮಾಡಬೇಕು ಅದು ನಮ್ಮಿಂದಲೇ ಶುರುವಾಗಬೇಕು. ನಾವು ಮಾಡಿದಂಥ ತಪ್ಪು ಏನಿದೆ ಅದನ್ನು ಕರೆಕ್ಟ್ ಮಾಡ್ಕೊಂಡ್ವಿ ಅಂತಂದರೆ ಒಂದು 500 ರೂಪಾಯಿಂದಲೂ ಕೂಡ ನಾವು ಉಳಿತಾಯವನ್ನು ಮಾಡ್ಕೊಳ್ಬೋದು. ಸೊ ಇನ್ ಕೇಸ್ ನಿಮಗೂ ಕೂಡ ಒಂದು ಹೆಲ್ತ್ ಇನ್ಶೂರೆನ್ಸನ್ನು ಬೈ ಮಾಡಬೇಕು, ಟರ್ಮ್ ಇನ್ಶೂರೆನ್ಸನ್ನು ಬೈ ಮಾಡಬೇಕು, ನೀವು ಕೂಡ ನಂತರನೇ ಕನ್ಫ್ಯೂಷನಲ್ಲಿ ಇದ್ರಿ ಅಂತಂದರೆ ಡಿಟೋ ಪ್ಲಾಟ್ಫಾರ್ಮನ್ನು ನೀವು ಚೂಸ್ ಮಾಡ್ಬೋದು. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೆ ಏನೇ ಡೌಟ್ ಇತ್ತು ಅಂತಂದ್ರೂ ಕೂಡ, ಅಥವಾ ಏನಾದರೂ ಮಾತನಾಡಬೇಕು ಅಂತಂದ್ರೂ ಕೂಡ ಇಲ್ಲಿ ಕಾಸ್ಟ್ ಫ್ರೀ ಆಗಿರುತ್ತೆ. ಸೊ ನೇರವಾಗಿ ಲಿಂಕನ್ನು ಕ್ಲಿಕ್ ಮಾಡಿ ಇವತ್ತೇ ಒಂದು ಬೆಸ್ಟ್ ಸಪೋರ್ಟನ್ನು ಪಡ್ಕೊಳ್ಳಿ. ಸೊ ಇವತ್ತೇ ನಿಮ್ಮ ಒಂದು ಏನಾದರೂ ತಪ್ಪುಗಳನ್ನು ಮಾಡ್ತಾ ಇದ್ರೆ ಹಣಕಾಸಿನ ವಿಚಾರದಲ್ಲಿ ಇವತ್ತೇ ಸರಿ ಮಾಡ್ಕೊಳ್ಳಿ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ವಿಚಾರದ ಬಗ್ಗೆ ಮಾತನಾಡ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.